ನಮಸ್ಕಾರ ದುಬೈ ಕನ್ನಡಿಗರೇ. ಫಸ್ಟ್ ಡೇ ಆಫ್ ಆಫೀಸ್ ಇಂಡಕ್ಷನ್ ಆದಮೇಲೆ ನನಗೆ ಏನೋ ಕೊಟ್ಟರು ಅಂತ ಅನ್ಬಾಕ್ಸ್ ಮಾಡೋಣ. ಓಕೆ, ಮೆನಿ ಕಾರ್ಪೊರೇಟ್ ಕಂಪನೀಸ್ ಕಮಿಂಗ್ ಟುಗೆದರ್. ತುಂಬ ಆಪರ್ಚುನಿಟೀಸ್ ಇದೆ. ಯಾರೆಲ್ಲ ಹ್ಯಾಪಿ ದಟ್ ಐ ಆಮ್ ಇನ್ ರಿಜಾಯ್ಸ್ ರೈಟ್ ನೌ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಮಸ್ಕಾರ ಮಂಗಳೂರು, ನಮಸ್ಕಾರ ಬೆಂಗಳೂರು, ನಮಸ್ಕಾರ ದುಬೈ ಕನ್ನಡಿಗರೇ. ಫೈನಲಿ ರೀಚ್ ದುಬೈ ಫಸ್ಟ್ ಡೇ. ಸೊ ಆಫ್ಟರ್ ಸೋ ಲಾಂಗ್ ಫಸ್ಟ್ ಡೇ ದುಬೈ. ಸೊ ಇವಾಗ ಹೀಟ್ ಅಂತೂ ಅಷ್ಟು ಜೋರಾಗಿಲ್ಲ. ಇಟ್ಸ್ ಓಕೆ, ಫೈನ್. ಲೆಟ್ಸ್ ಗೋ ನಮ್ಮ ಆಫೀಸಿಗೆ ಹೋಗುವ. ಗೈಸ್, ನೋವಲ್ ಕಾರ್ಡ್ ರೀಚಾರ್ಜ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಮಿಷಿನ್ ಇಲ್ಲ, ಏನೂ ಇಲ್ಲ. ಇದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಲೊಕೇಶನಲ್ಲಿ ನೋವಲ್ ಕಾರ್ಡ್ ರೀಚಾರ್ಜ್ ಮಾಡೋಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಗೈಸ್, ಲೊಕೇಶನಿಗೆ ರೀಚ್ ಆಗ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ದುಬೈಯಲ್ಲಿ ಅಕ್ಟೋಬರ್ ಆಗಿರೋ ಕಾರಣ ನಡಿಲಿಕ್ಕೆ ಆಗ್ತಾಯಿದ್ರೆ, ಇಲ್ಲಾಂದರೆ ಕೇಳಬೇಡಿ ನೀವು, ಬಟ್ಟೆ ಫುಲ್ ಒದ್ದೆ ಆಗ್ತಿತ್ತು. ನಿನ್ನೆ ರಾತ್ರಿ ಬಂದು ರೀಚ್ ಆಗಬೇಕಾದ್ರೆ ತುಂಬ ಲೇಟ್ ಆಗಿತ್ತು. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಹೇಳ್ಬೇಕಾದ್ರೆ ಸಿಕ್ಕಾಬಟ್ಟೆ ಲೇಟ್ ಆಯಿತು. ಸೊ ಹಾಗಾಗಿ ತುಂಬ ಲೇಟ್ ಆಯಿತು. ಹಚ್ಕೋ. ಆ್ಯಕ್ಚುಲಿ ಇವತ್ತು ಬ್ಲಾಗ್ ಮಾಡೋಕ್ಕಾಗೇ ಇಲ್ಲ, ಯಾಕಂದರೆ ಸಿಕ್ಕಾಬಟ್ಟೆ ಬ್ಯುಸಿ ಇದ್ದೆ. ಮೀಟಿಂಗ್ಸ್, ಫಸ್ಟ್ ಡೇ ಆಫ್ ಆಫೀಸ್. ಸೊ ಯಾವುದೇ ರೀತಿ ಬ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ನಾಳೆಯಿಂದ ಪ್ರಾಪರಾಗಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. So there are so many things to do. So I have welcomed with Rejoice is my new company. So let's start this new career. Let's do this. ನಿಮ್ಮ ಸಪೋರ್ಟ್ ಯಾವತ್ತು ಬೇಕು. ನಿಮ್ಮ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ನಿಮಗೆ ಸಿಗ್ತೀನಿ. ನಾನು ರೂಮ್ ಕಡೆಗೆ ಹೋಗ್ತಾ ಇದ್ದೀನಿ. ನಾಳೆ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್. ಬಟ್ ಇವತ್ತು ತುಂಬ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇನ್ನು ಮುಂದಿನ ದಿವಸಗಳಲ್ಲಿ ಸೌಂಡ್ ಜೋರಾಗಿರುತ್ತೆ. ಸೊ ಕಿವಿ ಕೊಟ್ಟು ಕೇಳಿ, ಚೆನ್ನಾಗಿ ನೋಡಿ, ಸಪೋರ್ಟ್ ಮಾಡಿ. ಲೆಟ್ಸ್ ರಾಕ್. ಗೈಸ್, ನಾನು ಇಂಡಕ್ಷನ್ ಆದಮೇಲೆ ನನಗೇನೋ ಕೊಟ್ಟರು, ಐ ಥಿಂಕ್ ಲೈಕ್ ಅ ಪ್ರೆಸೆಂಟ್. ಸೊ ಇದೇನಂತ ಅನ್ಬಾಕ್ಸ್ ಮಾಡುವ. ಓಕೆ, ನಾನು ನೋಡಿಲ್ಲ ನಾನು. ಸೊ ಲೆಟ್ಸ್ ಏನಂತ ನೋಡುವ. ಸೊ ಐ ಹ್ಯಾವ್ ಮೆಟ್ ವಿತ್ ದ ಪೀಪಲ್, ಕೊಲೀಗ್ಸ್. ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿ ಆದಮೇಲೆ ಲೈಕ್ ಐ ವಿಲ್ ಡೂ ದ ವ್ಲಾಗ್ಸ್ ಅಬೌಟ್ ದ್ಯಾಟ್ ಆಲ್ಸೋ. ಅವ್ರ ಜೊತೆನೇ ವ್ಲಾಗ್ಸ್ ಮಾಡುವ ಅಪ್ಕಮಿಂಗ್ ಡೇಸಲ್ಲಿ. ಐ ಆಮ್ ಓಪನಿಂಗ್ ಅನದರ್ ಚಾನಲ್, ಹೊಸ್ತು ಕಂಪನಿ ಚಾನಲ್. ಇಟ್ ಈಸ್ ಟುಗೆದರ್ ನಂದು ಚಾನಲ್ ಅಟ್ಯಾಚ್ ಮಾಡಿ. ಇಫ್ ಯು ಫಾಲೋಯಿಂಗ್, ನಿಮಗೆ ಗೊತ್ತಿದ್ದರೆ ಇರ್ಷಾನ್ ಡಾಕ್ಯುಮೆಂಟ್ರಿ ಬ್ಲಾಗ್ಸ್ ಅಂತ, ಆ ಚಾನಲಲ್ಲಿ ಹೊಸ ಕಾಂಟೆಂಟ್ಸ್ಗಳು ಬರುತ್ತೆ, ಇಂಗ್ಲೀಷ್ ಆ್ಯಂಡ್ ಹಿಂದಿ ಬೋತ್ ಟುಗೆದರ್. ಪ್ಲಸ್ ಕಂಪನಿ ಚಾನಲ್ ಇರುತ್ತೆ. ಸೊ ಅದರಲ್ಲಿ ರಿಲೇಟೆಡ್ ಟು ಎವ್ರಿಥಿಂಗ್, ಕಂಪನಿ ರಿಲೇಟೆಡ್ ಎವ್ರಿಥಿಂಗ್ ಬರುತ್ತೆ. ಸೊ ಗ್ರೂಪ್ ಆಫ್ ಕಂಪನೀಸ್ ಆಗಿರೋದ್ರಿಂದ ಸೊ ಅದರ ಅಂಡರಲ್ಲಿ ತುಂಬ ಬ್ರ್ಯಾಂಡ್ಸ್ಗಳು ಬರುತ್ತೆ. ಸೊ ಅದರ ಬಗ್ಗೆನೂ ಮಾತಾಡ್ತೀನಿ ನಾನು ಅಪ್ಕಮಿಂಗ್ ಡೇಸಲ್ಲಿ. ಸೊ ಇವತ್ತು ಹೋದೆ ನಾನು, ತುಂಬ ಮೀಟಿಂಗ್ಸ್ ಇತ್ತು. ಅಪ್ಕಮಿಂಗ್ ಡೇಸ್ ಏನು ಮಾಡೋದಂತ. ಸೊ ದೆರ್ ಈಸ್ ಅ ಬಿಗ್ಗೆಸ್ಟ್ ಕಾರ್ಪೊರೇಟ್ ಇವೆಂಟ್, ಅಂದರೆ ಒಂದು ಎಲೈಟ್ ಕಾರ್ಪೊರೇಟ್ ಟೀಮ್ಸ್ ಇದ್ದು ಲೀಗ್ ಆಗುತ್ತೆ. 64 ಟೀಮ್ಸ್ ಇರುತ್ತೆ. ಸೊ ಮೋರ್ ದೆನ್ 10,000 ಆಡಿಯನ್ಸ್ ಇರುತ್ತೆ. ಆ್ಯಂಡ್ ದೆರ್ ಆರ್ ಮೆನಿ ಕಾರ್ಪೊರೇಟ್ ಕಂಪನೀಸ್ ಕಮಿಂಗ್ ಟುಗೆದರ್ ಟು ವಿಟ್ನೆಸ್ ದಿಸ್. ಸೊ ಪಾರ್ಟಿಸಿಪೇಟ್ ಇನ್ ದಿಸ್. ಸೊ ಹಾಗಾಗಿ ತುಂಬ ಆಪರ್ಚುನಿಟೀಸ್ ಇದೆ. ಯಾರೆಲ್ಲ ದುಬೈಯಿಂದ ನನ್ನ ವ್ಲಾಗ್ಸನ್ನು ನೋಡ್ತಾ ಇದ್ದೀರಾ ಕನ್ನಡಿಗರು, ಯು ವಿಲ್ ಆಲ್ಸೋ ಹ್ಯಾವ್ ದ ಆಪರ್ಚುನಿಟಿ. ನೀವು ಕಂಪನೀಸ್ಗಳಿದ್ದರೆ ಈ ವಿಡಿಯೋನ ತುಂಬ ಶೇರ್ ಮಾಡಿ. ಸೊ ದ್ಯಾಟ್ ಯಾರ್ದೆಲ್ಲ ಕನ್ನಡಿಗರ ಕಂಪನೀಸ್ ಇದೆ, ಹೋಟೆಲ್ ಇಂಡಸ್ಟ್ರಿ ಆಗಲಿ, ಮೆಕ್ಯಾನಿಕಲ್ ಇಂಡಸ್ಟ್ರಿ ಅಂದರೆ ಆಟೋಮೊಬೈಲ್ಸ್ ಇಂಡಸ್ಟ್ರಿ ಆಗಲಿ, ಯಾವುದೇ ರೀತಿ ಕಾರ್ಪೊರೇಟ್ಸ್ ಕಂಪನೀಸ್ಗಳಿದ್ದರೆ ದೇ ಕ್ಯಾನ್ ಎನ್ರೋಲ್ ವಿತ್ ದಸ್. ನಿಮ್ಮದು ಟೀಮ್ಗಳಿದ್ದರೂ ಕೂಡ ಯು ಕ್ಯಾನ್ ಪ್ಲೇ. ಸೊ ಇಟ್ಸ್ ಅ ಬಿಗ್ಗೆಸ್ಟ್ ಇವೆಂಟ್. ಸೊ ದ್ಯಾಟ್ ಮೆನಿ ಪೀಪಲ್ ವಿಲ್ ಕಮ್, ತುಂಬ ಜನ ಬರ್ತಾರೆ. ಸೊ ಹಾಗಾಗಿ ಇದೊಂದು ಬಿಗ್ಗೆಸ್ಟ್ ಅಪರ್ಚುನಿಟಿ ಅಂತ ಅನ್ಕೋಬೋದು. ನಿಮ್ಮ ಬ್ರ್ಯಾಂಡನ್ನು ಶೋಕೇಸ್ ಮಾಡಲಿಕ್ಕೆ, ನಿಮ್ಮ ಬಿಸ್ನೆಸ್ಸನ್ನು ಶೋಕೇಸ್ ಮಾಡಲಿಕ್ಕೆ ತುಂಬ ಜನ ಸಿಗ್ತಾರೆ. ಹೊಸ ಪರಿಚಯ, ತುಂಬ ಜನರನ್ನು ಮೀಟ್ ಮಾಡ್ಬೋದು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಪೀಪಲನ್ನು ಮೀಟ್ ಮಾಡ್ಬೋದು. ಸೊ ದ್ಯಾಟ್ ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡ್ತಾ ಹೋಗಲಿ. ಸೊ ದ್ಯಾಟ್ ಅವರಿಗೆ ಒಂದು ಬೆಸ್ಟ್ ಏನು ಸಿಗುತ್ತೆ, ಒಂದು ಅಪರ್ಚುನಿಟಿ ಸಿಗುತ್ತೆ. ಸೊ ದೇ ಕ್ಯಾನ್ ಪ್ಲೇ ಆಸ್ ವೆಲ್. ಸೊ ಯಾರಿಗೆಲ್ಲ ಸ್ಟಾಲ್ ಆಗಲಿ, ಫುಡ್ ಸ್ಟಾಲ್ ಆಗಲಿ ಹಾಕೋ ಇಂಟ್ರೆಸ್ಟ್ ಇದೆ, ಅವರು ಕೂಡ ಸೊ ದೇ ಕ್ಯಾನ್ ಜಾಯ್ನ್ ಅಸ್. ಅವರಿಗೂ ಕೂಡ ಒಂದು ಚಾನ್ಸ್ ಇದೆ, ಬಿಗ್ಗೆಸ್ಟ್ ಚಾನ್ಸ್. ಸೊ ದೇ ಕ್ಯಾನ್ ಕಾಂಟ್ಯಾಕ್ಟ್ ಅಸ್.
ಸೊ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ ಈ ಇದರಲ್ಲಿ ಏನಿದೆ, ಪ್ರೆಸೆಂಟಲ್ಲಿ ಏನಿದೆ ಅಂತ ನೋಡುವ ಬನ್ನಿ. ಸೊ ಬಿಜಾಯ್ಸ್ ಗ್ರೂಪ್ ಆಫ್ ಕಂಪನೀಸ್. ಓಪನ್ ಮಾಡಲಿಕ್ಕೇನೆ ಆಗ್ತಾ ಇಲ್ಲ ಗುರು. ಸೊ ಇವಾಗ ಇದು ಹಿಂಗೆ ಇದರಲ್ಲಿ ಬಾಟಲ್ ಇದೆ ಗೈಸ್, ಬಾಟಲ್. ಸೊ ನೈಸ್ ಬಾಟಲ್ ವಿತ್ ಕಂಪನಿ ಲೋಗೋ. ಸೊ ನೈಸ್ ಬಾಟಲ್. ಹಾಟ್ ವಾಟರ್ ಕೂಡ ಇಡ್ಬೋದು, ಕೋಲ್ಡ್ ವಾಟರ್ ಕೂಡ ಇಡ್ಬೋದು. ಇಟ್ಸ್ ನೈಸ್. ಸೊ ಅದು ಲೋಗೋ ನೋಡಿ ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಏನಿದು ಲೈಕ್ ಓಕೆ, ಇದನ್ನು ಓಪನ್ ಮಾಡು. ಇದು ಡೈರಿ ಎಸ್. ಸೊ ಇಟ್ಸ್ ನೈಸ್. ಡೈರಿ ಬೇಕಾಗುತ್ತೆ ನನಗೆ. ಆ್ಯಸ್ ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವ ಕಾರಣ ಕೆಲವೊಂದು ಐಡಿಯಾಸ್ ಬಂದ ತಕ್ಷಣ ಇದರಲ್ಲಿ ಬರ್ಕೊಳ್ಬೋದು. ಸೊ ನೈಸ್. ಡೈರಿ ಇದೆ. ಸೊ ಪೆನ್ ಕೂಡ ಇದೆ. ನೈಸ್ 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 ನೈಸ್. ಅದರಲ್ಲೂ ಲೋಗೋ ಇದೆ. ಕ್ರೇಜಿ. ಸೊ ಪೆನ್ ಇದೆ. ಇದು ಈ ಥರ ಮಾಡಲಿಕ್ಕೆ ಅನಿಸುತ್ತೆ. ಓಕೆ 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 ತಿರುಗಿಸಿದ್ರೆ ಇದಾಗುತ್ತೆ. ನೈಸ್. ಸೊ ಪೆನ್ ಆಯಿತು. ಇನ್ನೇನಿದೆ ಇದರಲ್ಲಿ? ಏನಿದೆ? ಇದೇನಿದು ಎಂಟಿ ಬಾಕ್ಸಾ? ಏನಾದರೂ ಇದೆಯಾ ಇದರೊಳಗೆ? ಓಕೆ, ಇದು ಎಂಟಿ ಬಾಕ್ಸ್. ಇನ್ನೇನಿಲ್ಲ ಗೈಸ್. ಸೊ ಇಟ್ಸ್ ನೈಸ್. ಇಟ್ಸ್ ಅ ಸ್ಮಾಲ್ ಗೆಸ್ಚರ್ ಅಂತ ಹೇಳ್ಬೋದು. ನೈಸ್. ಸೊ ತುಂಬ ಖುಷಿ ಆಯಿತು ಇವತ್ತು. ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಇವತ್ತಲ್ಲಿ ಕಂಪನೀಸಲ್ಲಿ. ಲೈಕ್ ಐ ಡಿಡ್ ಅ ಪ್ರಮೋಷನ್ ಬಿಫೋರ್. ಇದಕ್ಕೂ ಮುಂಚೆ ಪ್ರಮೋಷನ್ ಮಾಡಿದ್ದೆ ನಾನು ಮುಂಚೆ ಅವ್ರದ್ದೇ. ಸೊ ಅಂಡರ್ ಆರ್ಮ್ ಕ್ರಿಕೆಟ್ ಆದಾಗ. ಸೊ ಇಟ್ ವಾಸ್ ಲೈಕ್ ಯು ಆರ್ ದ ಮ್ಯಾನ್ ವಿ ಆರ್ ಲುಕಿಂಗ್ ಫಾರ್ ಅಂತ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಇನ್ ಬಿಜಾಯ್ಸ್ ರೈಟ್ ನೌ. ತುಂಬ ಖುಷಿ ಆಗುತ್ತೆ. ಸ್ಟಾರ್ಟಿಂಗ್ ಮೈ ನ್ಯೂ ಕರಿಯರ್. ಸೊ ನೋಡೋ ಗೈಸ್, ನಿಮ್ಮ ಎಲ್ಲರ ಪ್ರಾರ್ಥನೆ, ಪ್ರೇಯರ್ಸ್, ರಿಮೆಂಬರ್ ಮೀ ಇನ್ ಯುವರ್ ದುವಾಸ್. ಪ್ರಾರ್ಥನೆ ಕೂಡ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಬಿಜಾಯ್ಸ್ ಫಾರ್ ಯು ಆ್ಯಂಡ್ ಇರ್ಷಾನ್. ನಾವು ಸ್ಟಾರ್ಟಿಂಗ್ ಇಸ್ ನ್ಯೂ ಕರಿಯರ್ ಇನ್ ಬಿಜಾಯ್ಸ್. ಓಕೆ. ಆ್ಯಂಡ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡುವಂಥ ಕೆಲಸ ನನ್ನದಿದು. ಆ್ಯಂಡ್ ಮೋರ್ ಓವರ್ ಇದು ತುಂಬ ಇಷ್ಟಪಟ್ಟು ಮಾಡುವಂಥ ಕೆಲಸ. ಆ್ಯಂಡ್ ಐ ಚೆರಿಶ್ ಎವ್ರಿ ಮೂಮೆಂಟ್. ನೀವು ಇಲ್ದಿದ್ರೆ ಇದು ಸಾಧ್ಯ ಆಗ್ತಿರಲಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ವಿಲ್ ಕಮ್ ಅಪ್ ವಿತ್ ದ ನ್ಯೂ ಕಾಂಟೆಂಟ್ಸ್. ಹಿಂದಿ ಇಲ್ಲಿವರೆಗೂ ಮಾಡಿಲ್ಲ. ಲೈಕ್ ನಂದು ಝೋನೇ ಅಲ್ಲಿ ಆಗಿರಲಿಲ್ಲ. ಬಟ್ ಐ ಆಮ್ ಡೂಯಿಂಗ್ ಇಟ್ ಬಿಕಾಸ್ ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಲೈಫ್. ಸೊ ಹಿಂದಿ, ಇಂಗ್ಲೀಷ್, ಎವ್ರಿ ಲ್ಯಾಂಗ್ವೇಜ್ ಐ ನೋ ಮಾಡ್ತೀನಿ. ಅಪ್ಕಮಿಂಗ್ ಡೇಸಲ್ಲಿ ಬೆಟರ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಇವಾಗ ಆಗಲೇ ಬ್ಲಾಗ್ ಎಂಡ್ ಮಾಡಿದ್ದೆ. ಥ್ಯಾಂಕ್ ಯು. खत्म. बाय बाय, टाटा, गुड बाय, गया.